ಇವತ್ತು ಅರಸೀಕೆರೆ ನಗರಸಭೆ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದೆ. ಇದೊಂದು ಆಂದೋಲನದ ರೂಪದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಗರಸಭೆಯ ವತಿಯಿಂದ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವನ್ನು ನಾನು ಬಹಳವಾಗಿ ಸ್ವಾಗತಿಸ್ತೇನೆ. ಈ ಉಪಯೋಗವನ್ನು ನಾಗರಿಕರು ಪಡ್ಕೋಬೇಕು. ಸುಮಾರು 20,000ಕ್ಕೂ ಅಧಿಕವಾದಂಥ ಆಸ್ತಿಗಳು ಅರಸೀಕೆರೆ ನಗರದಲ್ಲಿ ಇದೆ. ಇವತ್ತು ಆಸ್ತಿಯ ಹಕ್ಕನ್ನು ಪಡೆದಿರ್ತಕ್ಕಂಥವರು ಸುಮಾರು 12,000 ಜನ. ಹಕ್ಕು, ಈ ಸತ್ತು ಅಂದ್ರೆ ಹಕ್ಕನ್ನು ಪಡೆದಿರ್ತಕ್ಕಂಥವರು 12,000 ಜನ. ಇನ್ನು 8,000ಕ್ಕೂ ಮಿಗಿಲಾಗಿ ತಮ್ಮ ಆಸ್ತಿ ಹಕ್ಕನ್ನು ಪಡ್ಕೊಂಡಿಲ್ಲ. ನಿಮ್ಮ ಆಸ್ತಿ ಇದೆ ಅರಸೀಕೆರೆ ನಗರಸಭೆಯಲ್ಲಿ ಅಂತ ಗೊತ್ತಾಗಬೇಕಾದ್ರೆ ನೀವು ಈ ಸತ್ತನ್ನು ಪಡೆದು ಆ ಆಸ್ತಿಯನ್ನ ನಿಮ್ಮ ಸ್ವಾಧೀನದಲ್ಲಿಟ್ಕೊಂಡು ನಗರಸಭೆ ಮತ್ತು ನಿಮ್ಮಗಳ ಮಧ್ಯದಲ್ಲಿ ಒಂದು ಉತ್ತಮವಾದಂಥ ಬಾಂಧವ್ಯ ಬೆಳಿಬೇಕಾಗಿರ್ತಕ್ಕಂಥದ್ದು ನಿಜವಾಗಲೂ ಒಂದು ಉದ್ದೇಶಪೂರಿತವಾದಂಥ ಯೋಜನೆಯ ಫಲ ಅಂತೇಳಿ ನೀವು ತಿಳ್ಕೋಬೇಕಾಗುತ್ತೆ. ಇವತ್ತು ನೀವೇನು ಮಾಡ್ತಾ ಇದ್ದೀರಿ, ಇದನ್ನ ಒಂದು ದೊಡ್ಡ ರಂಪ ಮಾಡಿದರು. ಅರಸೀಕೆರೆ ನಗರಸಭೆಯಲ್ಲಿ ಹಿಂದೆ ಒಂದು ಈ ಸತ್ತನ್ನು ಮಾಡಬೇಕಾದ್ರೆ ಅಷ್ಟು ಸಾವಿರ ಕೇಳ್ತಾರೆ, ಇಷ್ಟು ಸಾವಿರ ಕೇಳ್ತಾರೆ, 15,000 ಕೇಳ್ತಾರೆ, 20,000 ಕೇಳ್ತಾರೆ ಅಂತೇಳಿ ನೀವೆಲ್ಲ ನನ್ನ ಹತ್ರನೇ ಬಂದು 100 ಜನ ದೂರನ್ನ ಸಲ್ಲಿಸಿರ್ತಕ್ಕಂಥದ್ದು ನನಗೆ ಗೊತ್ತಿದೆ. ಆದರೆ ಇವತ್ತು ನಗರಸಭೆ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಕೆಂಗಲ್ಲ ದೇವಸ್ಥಾನದ ಮುಂದೆ ಆತ್ಮಸಾಕ್ಷಿಯಾಗಿ ನಿಮ್ಮ ಈ ಸತ್ತನ್ನ ಒಂದೇ ಒಂದು ಪೈಸಾ ಖರ್ಚಿಲ್ದಂಗೆ, ಬಲ್ರಿ ದೇವರಾಜು, ಒಂದೇ ಒಂದು ಪೈಸಾ ಖರ್ಚಿಲ್ದಂಗೆ ನಿಮ್ಮ ಆಸ್ತಿಯನ್ನ ನಿಮ್ಮ ಸ್ವಾಧೀನಕ್ಕೆ ಹಕ್ಕನ್ನು ಮಾಡಿಕೊಡ್ತೀವಿ ಅಂತೇಳಿ ನಿಮ್ಮ ಮನೆ ಬಾಗ್ಲಿ ಬಂದ್ರು ಇಲ್ಲಿ ಯಾವ ನಾಗರಿಕರು ಇಲ್ಲಿ ಬಂದಿಲ್ಲ. ಅದೇ ಇನ್ಯಾವ್ದಾರ ಮ್ಯಾಜಿಕ್ ಮಾಡ್ತೀವಿ ಅಂದ್ರೆ ಎಲ್ಲ ಬಂದು ನಿಂತ್ಕೊತೀರಿ. ನಿಮ್ಮ ಮನೆ ಬಾಗ್ಲಿ ಬಂದರು ತಪ್ಪಾಗಿದೆ, ಅಲ್ಲೇ ಸರಿ 5,000, 10,000, 15,000 ಕಿತ್ಕೊಂಡು ಇವ್ರ ಅಧಿಕಾರಿ ಏನು ಹಿಂದೆ ನಡೀತಿತ್ತು ಅದೇ ಸರಿ. ನಿಮ್ಮ ಮನೆ ಬಾಗ್ಲಿ ಬರೋದು ಸರಿಯಿಲ್ಲ. ಯಾಕೆ? ನಿಮ್ಮ ಆಸ್ತಿ ನಿಮ್ಮ ಹೆಸರು ಮಾಡಿಸ್ಕೊಳಕ್ಕೆ, ನಿಮ್ಮ ಖಾತೆನ ನಿಮ್ಮ ಹೆಸರು ಮಾಡಿಸ್ಕೊಳಕ್ಕೆ, ಈ ಸೊತ್ತನ್ನು ತಗೊಳಕ್ಕೆ ನಿಮ್ಗೆ ಏನಾಗಿದೆ? ಇವತ್ತು ನಗರಸಭೆನ ನೀವು ಕೊಂಡಾಡಬೇಕು. ಇತಿಹಾಸದಲ್ಲಿ ಮನೆ ಬಾಗಿಲಿಗೆ ಬಂದು ನಿಮ್ಮ ಹಕ್ಕನ್ನು ನಿಮಗೆ ಮಾಡಿಕೊಡ್ತೀವಿ ಅಂತಕ್ಕಂಥ ಆಂದೋಲನ ಮಾಡಿಕೊಂಡು ಇವತ್ತೇನು ನಗರಸಭೆ ಮಂಡಳಿ ಇದೆ ಅವರೆಲ್ಲ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ನೀವೆಲ್ಲೆಲ್ಲ ಹೋಗ್ತೀರಿ ಅಂತಂದರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ದಯಮಾಡಿ ಹೇಳ್ತೀನಿ ನಾನು, ಇದೊಂದು ಆಂದೋಲನ ಆಗಬೇಕು. ಮಾಡಿಸ್ದೇ ಇದ್ರೆ ನಾಳೆಯಿಂದ ಅವ್ರಿಗೆಲ್ಲ ನೋಟಿಸ್ ಕೊಡಿ, ಮುಲಾಜಿಲ್ಲದೆ ನೋಟಿಸ್ ಕೊಡಿ. ನಾವೇನು ದುಡ್ಡು ತಗೊಂಡು ಇವ್ರ ಹತ್ರ ಇದು ಮಾಡ್ಕೊಂಡು ಆಂದೋಲನ ಮಾಡಕ್ ಬಂದಿಲ್ಲ. ಪುಕ್ಕಟ್ಟೆ ಆಗಿ ನಿಮ್ಮ ಆಸ್ತಿಯನ್ನ ನಿಮ್ಮ ಹೆಸರಿಗೆ, ನಿಮ್ಮ ಖಾತೆಯನ್ನ ನಿಮ್ಮ ಹೆಸರಿಗೆ ಮಾಡಿ ಈ ಸತ್ತನ್ನು ಕೊಡ್ತಕ್ಕಂಥ, ನಿಮ್ಮ ಹಕ್ಕನ್ನು ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ನಮ್ಮ ನಗರಸಭೆ ಇವತ್ತು ನಿಮ್ಮ ಮನೆ ಬಾಗ್ಲಿಗೆ ಬಂದಿದೆ ಅಂದ್ರೆ ನೀವು ಇದನ್ನ ತಾತ್ಸಾರವಾಗಿ ನೋಡೋದಾದ್ರೆ ಇದಕ್ಕೆ ನಾವು ಮದ್ದನ್ನು ಹುಡುಕಕ್ಕಾಗೋದಿಲ್ಲ. ಅದರಿಂದ ನಾವು ಮುಂದೆ ಹೋಗ್ಬೇಕಾಗುತ್ತೆ. ನಾವು ಯಾವುದೇ ಕಾರಣದಿಂದ ನೋಟಿಸನ್ನು ಕೊಟ್ಟು 1 ವಾರದೊಳಗಾಗಿ ಇಲ್ಲ 1 ತಿಂಗಳು ಟೈಮ್ ಕೊಡಿ, ಅಷ್ಟರೊಳಗಾಗಿ ಬಂದು ನಿಮ್ಮ ಈ ಸತ್ತನ್ನು ನೀವು ಪಡೆದೇ ಹೋದ್ರೆ ಮುಂದೆ ಕಾನೂನಿನ ಕ್ರಮನ ಜರುಗಿಸಬೇಕಾಗುತ್ತೆ ಅಂತಕ್ಕಂಥ ನೋಟಿಸನ್ನ ಯಾರು 12,000 ಜನ ಇವತ್ತು ನಮ್ಮ ಹತ್ರ ಹಕ್ಕನ್ನು ಪಡೆದಿಲ್ಲ ಅವರಿಗೆ ನೀವು ನೋಟಿಸನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಅದನ್ನು ಮಾಡಿ ದಯಮಾಡಿ ಅರಸೀಕೆರೆನಲ್ಲಿ ನೀವೊಂದು ಏನು ಉತ್ತಮವಾದಂಥ
ಒಂದು ಜನಮನ್ನಣೆಗೆ ಪಾತ್ರವಾಗಿರ್ತಕ್ಕಂಥ ಒಂದು ಆಂದೋಲನವನ್ನು ನೀವು ಮಾಡ್ತಾ ಇದ್ದೀರಿ. ಇದಕ್ಕೆ ನನ್ನ ಸಂಪೂರ್ಣ ಸಹಕಾರ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ನನ್ನ ಹತ್ರ ಇದೆ. ನಿಮಗೆ ಇಂಥ ಕೆಲಸಗಳನ್ನು ಇನ್ನೂ ಅರಸೀಕೆರೆ ನಗರಸಭೆ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಿದೆ. ಆ ಕೆಲಸಗಳನ್ನೆಲ್ಲ ಹುಡುಕಿ ಉತ್ತಮವಾದಂಥ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡೋಣ. ಅವ್ರು ಯಾರಾದರೂ ದೂರ ಕೇಳಿ, ಹಿಂದೆ ಏನು ಅದು ಹೇಳಕ್ ತೀರ್ದು ಪೇಪರ್ನಲ್ಲೆಲ್ಲ ಬರೆದ್ರು, ಒಂದು ದಿವಸಕ್ಕೆ ಎಷ್ಟು ₹1,000 ದುಡ್ಡು, ಏನು 3 ದಿವಸ 8 ದಿವಸ 15 ದಿವಸ ಇಟ್ಕೋತಾರೆ ಅಂತೇಳಿ. ಇವತ್ತು ಇಲ್ಲೇ ತಗೊಂಡು, ಇಲ್ಲೇ ಅರ್ಜಿ ತಗೊಂಡು, ಇಲ್ಲೇ ಅಧಿಕಾರಿಗಳು ಬಂದಿದ್ದಾರೆ. ಅವರ ಕ್ಷಮದಲ್ಲೇ ಅರ್ಧ ಗಂಟೆ ಒಳಗೆ ನೀವು ಈ ಸತ್ತು ಕೊಡ್ತೀವಿ ಅಂತ ಹೇಳಿ ಮನೆ ಬಾಗ್ಲಿ ಬಂದ್ರೆ ನೀವು ಬಂದಿಲ್ಲ ಅಂತಂದ್ರೆ ಅದಕ್ಕೆ ನಾವು ಏನು ಮಾಡ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಂತ ಹೇಳಿ ಸುಮ್ಮ ಕೂರ್ಲಿಕ್ಕೆ ಆಗೋದಿಲ್ಲ. ನಮ್ಮ ಆಸ್ತಿಯ ಮೌಲ್ಯಮಾಪನ ಆಗ್ಲೇಬೇಕು. ನಮ್ಮ ಆಸ್ತಿ ಎಷ್ಟಿದೆ ಅಂತಕ್ಕಂಥದ್ದು ಗೊತ್ತಾಗ್ಲೇಬೇಕು. ನಗರಸಭೆಯ ವ್ಯವಸ್ಥೆ ಒಳಗೆ ಅದು ಬರಲೇಬೇಕು. ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಾವು ಕೊಡಬೇಕಾದ್ರೆ, ನಿಮಗೆ ಹೇಮಾವತಿ ನದಿಯಿಂದ ನೀರನ್ನು ತಂದು ಇವತ್ತು ನೀರನ್ನು ಕೊಡ್ತಾ ಇದ್ದೀವಿ. ನೀವು ಅರ್ಥ ಮಾಡ್ಕೋಬೇಕೇನು, ಸುಮ್ಮನೆ ಬಂದಿಲ್ಲ ನೀರು. ಹೇಮಾವತಿ ನದಿಯಿಂದ ಇವತ್ತು ನೀರನ್ನು ಕೊಡ್ತಾ ಇದ್ದೀವಿ, ಫಿಲ್ಟರ್ ನೀರನ್ನು. ಎಲ್ಲ ಸೌಲಭ್ಯಗಳು, ಕಾಂಕ್ರೀಟ್ ರಸ್ತೆಯಿಂದ ಹಿಡಿದು ಎಲ್ಲ ಮೂಲಭೂತವಾದಂತಹ ಸೌಕರ್ಯಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ಚರಂಡಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಅರಸೀಕೆರೆ ನಗರಸಭೆ ಇವತ್ತು ಕಣ್ಣಲ್ಲಿ ನೋಡ್ಬೇಕಾದಂತ ಪರಿಸ್ಥಿತಿ, ಯಾವ ರೀತಿ ಇವತ್ತು ಹೆಸರು ಬಂದಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಬಹಳ ಜನ ಹೇಳ್ತಾರೆ, ಎಷ್ಟು ಕೌನ್ಸಿಲರ್ಗಳು ಕಷ್ಟಪಟ್ಟು ಅಧ್ಯಕ್ಷರು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಕೃತಜ್ಞತೆ ಹೇಳ್ತಕ್ಕಂಥ ಇದನ್ನ ಮಾಡಬೇಕಾಗತ್ತೆ ನೀವೆಲ್ಲ ಸಾರ್ವಜನಿಕರು. ಅದು ಬಿಟ್ಟು ನಗರಸಭೆ, ಮುನ್ಸಿಪಾಲ್ಟಿ ಏನೋ ಒಂಥರ ತಾತ್ಸಾರ ಭಾವನೆ ಬೇಡ. ಒಳ್ಳೆ ಕೆಲಸ ಮಾಡೋರಿಗೆ ಒಳ್ಳೆದನ್ನ ಮಾಡಿಕೊಡಿ, ಅದನ್ನ ಸರಿದೂಗಿಸ್ಕೊಂಡು ಹೋಗೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿ ಇವತ್ತು ಈ ಸಭೆಗೆ ಕರೆಸಿ ಈ ಒಂದು ಆಂದೋಲನ ಏನ್ ಮಾಡ್ತಾ ಇದೆ. ಕೃಷ್ಣ ಬೈರೇಗೌಡರು ಈ ರಾಜ್ಯದ ರೆವಿನ್ಯೂ ಮಂತ್ರಿಯಾಗಿ ಪ್ರತಿಯೊಬ್ಬ ರೈತನ ಈ ಸತ್ತನ್ನ, ಅವನ ಖಾತೆಯನ್ನ, ಅವನ ಜಮೀನಿನಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ತಂದಿದ್ದಾರೆ. ಇಡೀ ರಾಜ್ಯ, ನನ್ನ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ಅರಸೀಕೆರೆನಲ್ಲಿ ಗಣಸಿ ಹೋಬಳಿನಲ್ಲಿ ನಾನು ಪ್ರಾರಂಭ ಮಾಡಿಸಿದೆ. ಇವತ್ತು ಎಷ್ಟು ಜನ ಹಕ್ಕಿಲ್ದಲನೆ ಆ ಜಮೀನಿಗೆ ಇದಿಲ್ದಲನೆ ಸಾಯ್ತಾ ಇದ್ರು. ಇವತ್ತು ಎಲ್ಲರಿಗೆ ಮಾಡ್ತಾ ಇದ್ವಿ. ಸರ್ಕಾರ ಇವತ್ತು ಸಿದ್ದರಾಮಣ್ಣನ ಸರ್ಕಾರ ಇವತ್ತು ಜನೋಪಯೋಗಿ ಮತ್ತು ರೈತರ ಪರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಇನ್ನೊಂದು ಸಭೆಗೆ ಹೋಗ್ಬೇಕಾಗಿದೆ. ಇವತ್ತು ನಾನು 10-15 ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಈ ಸತ್ ತೋರ್ಸು, ನೀರ್ ತಗೋ ಅಂತ ಹೇಳಿ ಇದು ಆಂದೋಲನ ಆಗ್ಬೇಕಾಗುತ್ತೆ. ತೋರ್ಸು ಈ ಸತ್ತ, ನಿನ್ನ ಸತ್ಯ ನಿನಗಿಲ್ಲ ಅಂತ ಅಂದ್ಮೇಲೆ ನೀರ್ ಯಾಕೆ ಕೊಡ್ಬೇಕು, ನಿಮ್ಗೆ ಸವಲತ್ತು ಯಾಕೆ ಕೊಡಬೇಕು? ಸುಮ್ಮನೆ ದೂರದು. ನಗರಸಭೆಯಲ್ಲಿ ಅಷ್ಟು ದುಡ್ಡು ಕೇಳ್ತಾರೆ, ಇಷ್ಟು ದುಡ್ಡು ಕೇಳ್ತಾರೆ, ಕೈಯಿಂದ ಕಿಂದತಾರೆ ದುಡ್ಡ. ಇಲ್ಲಿ ಕಿದ್ರಣಕ್ಕೆ ಬಂದಾರೆ ಕೆಂಗಲ್ ದೇವಸ್ಥಾನ ಅಂತ ನಿಮ್ ದುಡ್ಡ. ಬನ್ನಿ ಇಲ್ಲಿ ತಲೆಬನ್ನಿ, ಅರ್ಜಿ ಕೊಡಿ. 3 ದಿವಸದಿಂದ ಇದಾಕಿ ಇದ್ ಮಾಡ್ತಾ ಇದ್ದಾರೆ. ಯಾರು 3 ವಾರ್ಡ್ನಿಂದ 10 ಜನ ಬಂದಿಲ್ಲ ಇಲ್ಲಿ ಅಂತಂದ್ರೆ ನಿಮ್ಮ ಹಂಗಾರೆ ಇಲ್ಲ ಇಲ್ಲಿ ಅಂತ ಆಯ್ತು. ಬರ್ಬೇಕು, ಬಂದು ನಿಮ್ ಸವಲತ್ತುಗಳನ್ನ ಪಡೆಯತಕ್ಕಂಥ ಕೆಲಸವನ್ನ ಮಾಡಿ, ಇನ್ನು ಈ ನಗರವನ್ನ ಬಹಳವಾಗಿ ಅಭಿವೃದ್ಧಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಸಭೆಗೆ ಕರೆಸಿ ಹಿಂಗೆ ಬನ್ನಿ. ರಮಣ ಕೊಟ್ರ ವತಿಯಿಂದ ಈ ದಿನ ಈ ಖಾತಾ ಅಭಿಯಾನನ ನಾವು ಪ್ರಾರಂಭ ಮಾಡಿದ್ದೀವಿ. ಈ ಕಾರ್ಯಕ್ರಮ ಎಲ್ಲ ವಾರ್ಡ್ಗಳಲ್ಲೂ ಸಹ ಮುಂದಿನ ದಿನಗಳಲ್ಲಿ ಮುಂದುವರಿಯುತ್ತದೆ.
ಏನು ಕೆಂಗಲ್ ಸಿದ್ದೇಶ್ವರ ದೇವಸ್ಥಾನದ ಹತ್ರ ವಾರ್ಡ್ ನಂಬರ್ 18, 19, 20, 21 ಈ 4 ವಾರ್ಡುಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ಖಾತೆದಾರರು ಯಾರು ಈ ಹಿಂದೆ ಈ ಸ್ವತ್ತು ಪಡೆದಿಲ್ಲ, ಅವರು ತಾವು ಈ ದಿನ ಸಂಜೆ ಗಂಟ ಇರ್ತೀವಿ ನಾವು ನಗರಸಭಾ ಸಿಬ್ಬಂದಿಗಳು ಇಲ್ಲೇ ಕಾರ್ಯನಿರ್ವಹಿಸ್ತಾರೆ. ದಯಮಾಡಿ ಎಲ್ಲ ನಾಗರಿಕರು ಏನು ಈ ಸ್ವತ್ತು ಪಡೆದಿಲ್ಲ ಈ ಹಿಂದೆ, ಅವರು ತಾವು ದಯಮಾಡಿ ತಮ್ಮ ಖಾತೆಗೆ ಸಂಬಂಧಪಟ್ಟಂತೆ ಏನು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಗಳನ್ನ ನಾವು ಇಲ್ಲೇ ಈಗಾಗಲೇ ಎಲ್ಲ ರೀತಿ ಪಾಂಪ್ಲೆಟ್ ಮುಖಾಂತರ ತಮ್ಮ ಮನೆ ಬಾಗಿಲಿಗೆ ತಲುಪಿಸಿದೀವಿ. ಈ ಏನು ಪಾಂಪ್ಲೆಟ್ಗಳು ಎಲ್ಲಿ ಇದೆ ದಾಖಲಾತಿಗಳು, ಆ ದಾಖಲಾತಿಗಳನ್ನ ತಗೊಬಂದು ತಾವು ದಯಮಾಡಿ ಈ ಸ್ವತ್ತನ್ನ ಮಾಡಿಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದೀವಿ.